ನನಗೇನ್ಲ ನಾನ್ ಯಾರ್ ಗೊತ್ತಾ ಭಯಂಕರ ಡೌನಾ ನನ್ನ ಮುಂದುಗುಟ್ಟಿ ಹೆಚ್ಚಾಗಿ ಮಾತಾಡಿದ್ರು ಮುಖ ಕೊಯ್ದಾಕ್ಬಿಡ್ತೀನಿ ನನ್ನನ್ನೇ ಗುರಾಯಿಸಿದ್ರೆ ಕೋಮಳಾಯಿಸ್ಬಿಡ್ತೀನಿ ಪಾರ್ವರೇ ಜಾನಿಯವ್ರೆ ಏನಾಯ್ತು ಯಾಕೆ ತೊದಲಿಸ್ತಾ ಇದ್ದೀರಿ ನಿಮ್ಗೇನು ಆಗಿಲ್ಲ ತಾನೆ ಅಯ್ಯ ನನ್ಗೇನಾಗಿತ್ತು ನನ್ ಪಸಂದಾಗಿ ಅವನಲ್ಲ ನಾನು ಬಂದಾಗ ನೀವು ಆಡ್ತಿದ್ದನ್ನ ನೋಡಿ ಭಯ ಪಡ್ಬೇಕು ಅಂತ ತಾನೇ ನಾನು ಈ ಪಾತ್ರ ಮಾಡಿದ್ದು ಪಾರ್ವರೇ ನನಗ್ ಭಯ ಅಂದ್ರೆ ಏನು ಅಂತ ಈ ಜಾನಿಗೆ ಗೊತ್ತೇ ಇಲ್ಲ ನಾನು ಬಂದಾಗ ನೀವು ಆ ಕಡೆ ತಿರ್ಕೊಂಡು ವಿಕಾರವಾಗಿ ನಗ್ತಿದ್ದನ್ನ ನೋಡಿ ದೆವ್ವ ಹಿಡ್ಕೊಂಡ್ಬಿಟ್ಟಿದ್ದೀನೋ ಅನ್ಕೊಂಡೆ ಜಾನಿಯವ್ರೆ ನಂಗೆ ಯಾವ ದಯನೂ ಮೆಟ್ಕೊಂಡಿಲ್ಲ ಹೊಟ್ಟೆಲಿದ್ನಲ್ವಾ ಸಾನಿ ಬೇಜಾರಾಯ್ತಿತ್ತು ಅದಕ್ಕೆ ಡೌನ್ ಪಾತ್ರ ಮಾಡ್ತಾ ಇದ್ದೆ ಪಾರ್ವರೇ ನನ್ಗೆ ಅವಾಗಿಂದ ಒಂದು ಅರ್ಥ ಆಗಿಲ್ಲ ಈ ಡೌನ್ ಪಾತ್ರ ಅಂದ್ರೆ ಏನು ಅದೇ ಎಲ್ರಿಗೂ ಎದುರಿಸ್ತಾರಲ್ಲ ಪಾರ್ವರೇ ಅದು ಡೌನ್ ಪಾತ್ರ ಅಲ್ಲ ಡಾನ್ ಪಾತ್ರ ಹಿಡಿದ್ರಿ ಜಾಡ ನಂಗೆ ಡಾನ್ ಪಾತ್ರ ಅಂದ್ರೆ ಇಷ್ಟ ಅನ್ನಿ ನಮ್ ಊರ್ ನಾಟಕದಲ್ಲಿ ನಮ್ ಬಾವ ಡೌನ್ ಪಾತ್ರ ಮಾಡ್ತಾ ಇದ್ರು ಆಗ ನಾನು ಪರವಶರಾಗಿ ನಮ್ಮ ಅಕ್ಕನ ಮುಂಚೆನೆ ಹೋಗಿ ಅದನ್ನ ತಪ್ಕೊಂಡ್ಬಿಟ್ಟಿ ಪಾರ್ವರೇ ನೀವು ತಪ್ಕೋತೀರ ಅಂತ ಗೊತ್ತಿದ್ರೆ ನಾನೇ ಡಾನ್ ಗೆ ಡಬ್ಬಾಕೊಂಡ್ ಬಂದು ನಿಂತ್ಕೋತಿರ್ಲಿಲ್ವಾ ಪಾರ್ವರೇ ಗೌಡ್ರು ಹಳೆ ಗೋಡನಲ್ಲಿ ಬಿದ್ರು ಹಳೆ ಗೋಣಿಚೀಲ ತರ ಇದಾರೆ ಅವ್ರಿಗೆ ಯಾವ ಡಾನ್ ಪಾತ್ರ ಕೊಟ್ಟಿದ್ದು ಓ ಅಣ್ಣಪ್ಪನವ್ರಿ ನಾನು ನಿಮ್ಮ ಕಣ್ಗ ಹಳೆ ಗೋಣಿ ಚಿಲ್ ತರ ಕಂಡನ ಇವ್ರು ಮನೇಲಿ ಇಲ್ಲ ಅಂತ ತಮಟೆ ಹೊಡೆಯೋಣ ಅಂತ ಬಂದ್ರೆ ಗಂಟೆ ಅಲ್ಲಾಡ್ಸೋರ್ ತರ ಮಧ್ಯೆ ಬಂದ್ಬಿಟ್ರು ಅದೇನ್ ಮಾತಾಡ್ಕೊಂಡ್ರೆ ಜೋರಾಗಿ ಮಾತಾಡಿ ಅದ್ಯಾಕ ಮೂಗ ಮೂಲಂಗಿ ತುರ್ಕೊಂಡು ಮುಲ್ಕವ್ರಂಗ್ ಮುಲ್ಕಿರಿ ಅಲ್ಲ ಗೌಡ್ರೆ ನೀವು ಹೀರೋ ಪಾತ್ರ ಮಾಡ್ಬೇಕಾದವರು ಯಾಕೆ ಡಾನ್ ಪಾತ್ರ ಮಾಡ್ತೀರಿ ಅನ್ನೋ ಬೇಜಾರಲ್ಲಿ ಈ ರೀತಿ ಮಾತಾಡ್ತಿದ್ದೆ ಅಷ್ಟೇ ಅಲ್ವಾ ಬರೋರೆ ನಂಗೇನ್ ಗೊತ್ತು ನೀವ್ ಯಾನ್ ಮಾತಾಡಿದ್ರು ಕೇಳ್ಸೇ ಇಲ್ಲ ಓ ಅಣ್ಣಪ್ಪನವ್ರಿ ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ ಈ ತರ ನಸುಗುನಿ ತರ ಆಡೋದನ್ನ ಬುಟ್ಟಾಕ್ಬಿಡಿ ಎಕ್ಸ್ಕ್ಯೂಸ್ ಮೀ ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ ಮಾಡಕ್ಕೆ ಆಮೇಲೆ ಎಣ್ಣೆ ಕುಲ್ ಜೊತೆಗೆ ಆಟ ಹೊಡ್ಕೊಂಡು ನಾಲ್ಕು ತರ ಅಟ್ಟಿಲಿರೋರ್ಗೆ ನಿಮ್ಗೆ ಅಂತ ಮರ್ಯಾದೆ ಕೊಡಬೇಕು ಓ ಅಣ್ಣಪ್ಪನವ್ರಿ ನಾನು ಅಟ್ಟಿಲಿ ಇಲ್ದೇ ಇರ್ಬೇಕಾರೆ ನಮ್ಮ ಅಟ್ಟಿಲಿ ನಿಮ್ಗೇನ್ ಕೆಲ್ಸ ಬಾವು ಓಲಿ ಬುಡಿ ಯಾಕೆ ಈ ಪಾರ್ಟಿ ಬೋದಿರಿ ನೀನ್ ಮಧ್ಯೆ ಮಾತಾಬೇಡ ಕೊಸ ಕಿತ್ತಾಕ್ಬಿಡ್ತೀನಿ ಏ ಗೌಡ್ರೆ ಏನ್ರಿ ನಾನು ಸುಮ್ಮನೆ ನಿಂತಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ ನೀವು ನಮ್ಮ ಮನೆಗೆ ಬರ್ತಿರಲ್ಲ ಆಗಿದೆ ನಿಮ್ಗೆ ಮಾರಿ ಹಬ್ಬ ಓ ಅಣ್ಣಪ್ಪನವ್ರಿ ನಾನು ಬರಕ್ಕೂ ಒಂದು ಕಾರಣ ಅಂತ ಇರ್ತದೆ ನಿಮ್ ತರ ಸುಮ್ನೆ ಬರಲ್ಲ ಏನಂತ ಘನಂದಾರಿ ಕಾರಣ ಜಾನಿಯವ್ರೆ ನೀವು ಹೊಸ ಸುಮ್ಕಿರಿ ನಾನು ಸುಮ್ಮನೆ ಇರಲ್ಲ ಪಾರ್ವರೇ ನಾನಂತದ್ದೇನ್ ಮಾಡಿದೆ ಅಂತ ಇವ್ರು ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡ್ತಿದಾರ ಓ ಅಣ್ಣಪ್ಪನವ್ರಿ ನಿಮ್ಮ ಸರಿ ತಪ್ಪುಗಳನ್ನೆಲ್ಲ ಜಡ್ಜ್ ಮಾಡ್ಕೊಂಡು ಕೂತ್ಕೊಳ್ಳಕ್ ನಂಗೆ ಟೈಮ್ ಇಲ್ಲ ಸುಮ್ನೆ ಅಟ್ಟಿ ಬುಟ್ಟ ಆಚೆಗೋಗಿ ಹೋಗ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಕತ್ತಿ ಹಿಡ್ದು ಆಚೆಗೆ ತಳ್ತೀನಿ ನಿಮ್ಗೆ ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಬನ್ರಿ ಬನ್ರಿ ಬಂದ್ಬಿಟ್ರಿ ಜಾನಿಯವ್ರೆ ಸುಮ್ಕಿರಿ ಯಾಕೆ ಈ ಪಾರ್ಟಿ ಜಗಳ ಮಾಡಿರಿ ಹೊಂಟೋಗ್ಬಿಡಿ ನೀವು ಹೇಳ್ತಿದ್ರ ಅಂತ ಹೋಗ್ತಿದ್ದೀನಿ ಪಾರ್ವರೇ ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಏನ್ ಕಿಸ್ತು ಗುಡ್ಡ ಹಾಕ್ಬಿಡ್ತಿದ್ರೇನೋ ಏನು ಮಾಡ್ತಿರ್ಲಿಲ್ಲ ಸುಮ್ಮನೆ ಹೋಗ್ತಿದ್ದೆ ಬರ್ತೀನಿ ಪಾರ್ವರೇ ಬಾಯ್ ಏ ಪಾರು ಇನ್ನೊಂದ್ಸತ ಅಣ್ಣಯ್ಯಪ್ಪನವ್ರ ಜೊತೆಗೆ ಏನಾದ್ರು ಮಾತಾಡಿದ್ರೆ ಶಾನೆ ಒದೆ ತಿಂತಿದೆ ಯಾಕೆ ಶ್ರೀ ನಾನ್ ಅವ್ರ ಜೊತೆಗೆ ಮಾತಾಡೋದು ನಿಮಗೆ ಆ ಪಾರ್ಟಿ ಬೇಜಾರು ನಾ ಎವಳದಂತ ಕೇಳಬೇಕು ಅಷ್ಟೇ ಓ ನನಗೆ ಅರ್ಥ ಆಯ್ತು ಕಂಪುಡಿ ನೀವು ನನ್ನ ಪಿರುತಿ ಮಾಡ್ತಿದ್ದೀರಿ ಅದಕ್ಕೆ ನಾನು ಅವ್ರ ಜೊತೆಗೆ ಮಾತಾಡಿದ್ರೆ ನಿಮ್ಗೆ ಹೊಟ್ಟೆ ಉರಿತದಲ್ವಾ ಇನ್ನೊಂದ್ಸತ ಹಿಂಗೆ ಮಾತಾಡ್ತಾರೆ ಮುಂದೆಲ್ಲ ಹಿಡ್ಕೊಂಡು ಗೋಡೆ ಮಾಡ್ತು ಬಿಡ್ತೀನಿ ಕೆಲವೊಂದು ವಿಷಯಗಳು ನಂಗೆ ಹೇಳ್ದೆ ಇದ್ರು ಅರ್ಥ ಆಯ್ತದೆ ಇಷ್ಟಲ್ಲ ನೀವು ನನ್ನ ಆಸೆ ಈಡೇರಿಸ್ತೀರಾ ಅಂತ ಆಯ್ತು ಚಿಕ್ಕಳ್ಳ ಮಧು ಬಿಸಿ ಬಿಸಿ ಬೇಸಿಗೆಗೆ ತಣ್ಣಗಿನ ಮಜ್ಜಿಗೆ ಜಾನಿ ನಿಮ್ಮ ಹತ್ರ ಎಷ್ಟು ಜೊತೆ ಪ್ಯಾಂಟ್ ಶರ್ಟ್ ಇದೆ ಒಂದ್ 20-30 ಜೊತೆ ಇರ್ಬೋದಮ್ಮ ಹೌದಾ ಹಾಗಾದ್ರೆ ಎಲ್ಲದನ್ನು ಪ್ಯಾಕ್ ಮಾಡ್ಬಿಡಿ ಯಾಕೆ ಮಧು ಎಲ್ಲಾದ್ರೂ ಔಟಿಂಗ್ ಹೋಗ್ತಿದೀವ ಇಲ್ಲ ಜಾನಿ ನಿಮಗ್ ಪ್ಯಾಂಟ್ ಶರ್ಟ್ಗಿಂತ ಸೀರೆನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಕ್ಸ್ಕ್ಯೂಸ್ ಮೀ ನಾನು ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ ನೋಡಕ್ಕೇನೋ ಗಂಡಸಿನ ತರನೇ ಕಾಣಿಸ್ತಿದ್ದೀರಾ ಆದ್ರೆ ಮಾಡೋದೆಲ್ಲ ಹೆಂಗಸರು ಮಾಡೋ ಕೆಲಸ ಅಲ್ವಾ ಅದಕ್ಕೆ ಸೀರೆನೇ ಬೆಟರ್ ಅಂತ ಅದು ಯಾಕಮ್ಮ ಮನೇಲೆ ಇರ್ತೀನಲ್ಲ ಹಾಗೆ ಓಡಾಡ್ಬಿಡ್ತೀನಿ ಬಿಡು ನಿಮಗ್ ಬಿಟ್ರೆ ಅದನ್ನು ಮಾಡ್ತೀರಾ ಅದು ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ಯಾ ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಗೌಡ್ರ ಮನೆಗೆ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ದೀರಾ ಓಹೋ ಆ ವಿಷಯ ತಮ್ಮವರೆಗೂ ಬಂದ್ಬಿಡ್ತು ಹೌದು ಗೌಡ್ರು ಫೋನ್ ಮಾಡಿ ನೀವು ಮಾಡಿದ ಕಿತಾಪತಿನೆಲ್ಲ ಹೇಳಿ ಫಸ್ಟ್ ನಿಮಗೊಂದು ಕೆಲಸ ಕೊಡ್ಸಿ ಅಂತ ಹೇಳಿದ್ರು ಅದು
ಅವ್ರು ಯಾರು ನನಗೆ ಕೆಲಸ ಕೊಡ್ಸು ಅಂತ ಹೇಳೋದಕ್ಕೆ? ನೀವ್ ಯಾಕೆ ಪಾರು ಹತ್ರ ಹೋಗಿ ಗೌಡ್ರ ಬಗ್ಗೆ ಕಿಂಡಲ್ ಮಾಡಿರೋದು? ಅದು ನನ್ ಕಿಂಡಲ್ ಮಾಡ್ಲಿಲ್ಲ, ಡಾನ್ ಪಾತ್ರಕ್ಕೆ ಅವ್ರು ಸೂಟ್ ಆಗಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಅದೇ ಯಾಕೆ ಬೇಕಿತ್ತು? ಅದು ಅದೆಲ್ಲ ಮುಗ್ದೋಗಿರೋ ಕತೆ, ಈಗ ಯಾಕೆ? ಜಾನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಕಿತಾಪತಿ ಮಾಡ್ಕೊಂಬಂದ್ರೆ ಇನ್ನ ಕಿಕ್ಔಟ್ ಮಾಡ್ಬೇಕಾಗುತ್ತೆ. ನಿಮ್ ಮನೇಲಿ ಇದ್ದಷ್ಟು ಕಿರಿಕಿರಿ ಜಾಸ್ತಿ ಆಗೋಗಿದೆ. ಅದಕ್ಕೇನೀಗ ಮನೆ ಬಿಟ್ಟು ಮಠ ಸೇರ್ಕೊಂಡ್ಬಿಡ್ಲಾ? ನೀವ್ ಮಠ ಸೇರ್ಕೊಳ್ಳೋದು ಒಂದೇ, ಆನೆ ಕೈಲಿ ಬೆಲ್ಲಿ ಡ್ಯಾನ್ಸ್ ಮಾಡ್ಸೋದು ಒಂದೇ. ಏನ್ ನಿನ್ ಮಾತಿನ ಅರ್ಥ? ಆದಷ್ಟು ಬೇಗ ಒಂದ್ ಕೆಲ್ಸ ಹುಡ್ಕೊಳ್ಳಿ, ಇಲ್ಲ ಅಂದ್ರೆ ಗೌಡ್ರು ಪಟಾಪಟಿ ಚಡ್ಡಿ ಬನ್ನಿಯನ್ ಅಂಗಡಿಲಿ ಮೂಟೆ ಹೊರಿಸ್ತೀನಿ. ಆ ಗೌಡ್ರು ಚಡ್ಡಿ ಅಂಗಡಿಲಿ ಕೆಲಸ ಮಾಡೋದಕ್ಕಿಂತ ನಾನು ಚಡ್ಡಿ ಹಾಕೊಳ್ಳೋದನ್ನ ಬಿಟ್ಬಿಡ್ತೀನಿ. ದೇವ್ರೆ, ಊರವರೆಲ್ಲ ನನ್ನನ್ನು ನಾಲಾಯಕ್ಕು ಅಂದ್ರು, ಬೇಜಾರಿಲ್ಲ. ಆದ್ರೆ ನನ್ನ ಸ್ವಂತ ಹೆಂಡತಿ ಮಿಕ್ತವ್ರಿಗೆಲ್ಲ ಬಾಡಿಗೆ ಹೆಂಡ್ತಿರ್ತಾರೆ, ನಾವು ಬೇಕೂಫ. ದೇವ್ರೆ, ನೀನೇ ಬೈದ್ಯಾ? ಯಾವಾಗ್ಲಾದ್ರೂ ಒಂದೊಂದ್ಸರಿ ಮೂಡ್ ಬಂದಾಗ ಬೈತಿರ್ತೀನಿ, ನೀನ್ ಕಂಟಿನ್ಯೂ ಮಾಡೋ. ನನ್ನ ಹೆಂಡತಿ ನನ್ನನ್ನ ಗೌಡ್ರ ಅಂಗಡಿಲಿ ಚಡ್ಡಿ ಬೂಟೆ ಒರೆಸ್ತೀನಿ ಅಂದ್ಲು. ಅವಾಗಿಂದ ನನ್ನ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. ಪ್ಲೀಸ್ ಒಂದೇ ಒಂದು ಕೆಲಸ ಕೊಡ್ಸು ಪ್ಲೀಸ್. ಕೆಲ್ಸ ಕೊಡಕ್ ಬಂದಿನ್ ತಿರ್ಗೋ. ದೇವ್ರೆ, ನೀನು ಹುಡುಗಿ ವಯಸ್ಸಲ್ಲಿ ಮಾತಾಡ್ತೀಯಾ? ಅಂದಿದ್ ದೇವ್ರಲ್ಲ, ನಾನ. ಚಿಕ್ಕಪ್ಪ ಬಾರೋ ಬೇಕೂಫ. ಯಾರು ನೀವು? ನನ್ನ ಯಾಕೆ ಬೇಕಪ್ಪ ಅಂತಿದ್ದೀರಾ? ಅಂದಿದ್ ನಾನ, ಆದ್ರೆ ಅನ್ಸಿದ್ ಇವ್ರಿ. ಚಿಕ್ಕಪ್ಪ ಏನಿದೆಲ್ಲ? ನನ್ ಏನೇ ಕೇಳಿದ್ರು ಯಾಕೆ ರೀತಿ ಸೌಂಡ್ ಮಾಡ್ತಿದ್ದೀರಾ? ಇವ್ರು ಯಾವಾಗ್ಲೂ ಹಿಂಗರಿ. ಇವ್ರು ಏನಾರ ಮಾತಾಡ್ಬೇಕಂತಂದ್ರೆ ಈ ಗ್ಲಾಸಿಗೆ ಬಡ್ದ ಶಬ್ದ ಮಾಡೇ ಹೇಳ್ತಾರೆ. ಅದನ್ನ ನಾನು ಅರ್ಥ ಮಾಡ್ಕೊಂಡೆ ಎಲ್ಲಾರ ಮುಂದೆ ಹೇಳ್ತೀನಿ. ಚಿಕ್ಕಪ್ಪ, ನಿಮ್ಗೆ ಮೊದಲು ಮಾತು ಬರ್ತಿತ್ತಲ್ವಾ, ಈಗ ಯಾಕೆ ಮಾತಾಡ್ತಿಲ್ಲ? ಅದು ಏನಾಯ್ತಂದ್ರ ರೀ, 5 ವರ್ಷದ ಹಿಂದ್ಗಡೆ ಇವರು ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ರಿ. ಆಗ ಪೊಲೀಸರು ಎಷ್ಟೇ ಬಾಯಿ ಬಿಡ್ಸಿದ್ರು ಇವ್ರ ಬಾಯೇ ಬಿಡ್ಲಿಲ್ರಿ. ಅದಕ್ಕೆ ಪೊಲೀಸರು ಇವ್ರ ಬಾಯಿಗೆ ಕೆಂಡ ಸುರುವಿದ್ರೆ ಅವತ್ತಿಂದ ಇವ್ರ ಸೌಂಡ್ ಬಾಕ್ಸ್ ಆಫ್ ಆಗೈತಿ. ಚಿಕ್ಕಪ್ಪ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಈಗ ಬಾಂಬೆಲಿ ನನ್ ದೊಡ್ಡ ಡಾನ್, ಸ್ಮಗ್ಲಿಂಗೇ ನನ್ ಕೆಲ್ಸ. ಸ್ಮಗ್ಲಿಂಗ? ಹೌದು, ನೀ ಏನ್ ಗಾಬರಿ ಆಗ್ಬೇಡ. ಈಗ ನೀ ಏನ್ ಕೆಲ್ಸ ಮಾಡ್ಕೊಂಡಿದ್ದಿ ಅಂತ ಕೇಳಿಕತ್ತಾರ. ಸದ್ಯಕ್ಕೆ ಎಲ್ಲರ ಹತ್ರ ನಾಲಾಯಕ್ ಅನಿಸ್ಕೊಂಡು ಖಾಲಿ ಕೂತಿದ್ದೀನಿ. ನೀವ್ ನಾಲಾಯಕ್ ಅನ್ನೋದು ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತೈತಿ. ಚಿಕ್ಕಪ್ಪ, ನೀವಿಷ್ಟು ದೊಡ್ಡ ಡಾನ್ ಆಗಿದ್ರು ನಿಮ್ ಮುಂದೆನೆ ನನ್ನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾಳಲ್ಲ, ಯಾರಿವಳು? ನಿಮ್ ಸೆಕೆಂಡ್ ಸೆಟಪ್? ಅಲ್ಲ, ನಾನು ಇವ್ರ ಪರ್ಸನಲ್ ಸೆಕ್ರೆಟರಿ, ಇವನು ಇವ್ರ ಬಾಡಿ ಗಾರ್ಡು. ಜಾನಿ, ಯಾರು ಇವರೆಲ್ಲ? ಅದು ಇವರು ನಮ್ ಚಿಕ್ಕಪ್ಪ, ಇವರು ಇವ್ರ PA, ಅವರು ಇವ್ರ ಬಾಡಿ ಗಾರ್ಡ್. ನಿಮಗೆ ಎಷ್ಟು ಜನ ಚಿಕ್ಕಪ್ಪಂದ್ರಿದ್ದಾರೆ? ನನಗೆ ಗೊತ್ತಿರೋ ಹಾಗೆ ಇವರೊಬ್ರು ಅವರೊಬ್ರು. ಮತ್ತೆ ಇಷ್ಟು ದಿನ ಇರ್ಲೇ ಇಲ್ಲ. ಇವರು ನಮ್ ಚಿಕ್ಕಮ್ಮನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ತುಂಬಾ ವರ್ಷ ಆಗ್ಬಿಟ್ಟಿತ್ತು. ನಾನ್ ಮನೆ ಬಿಟ್ಟು ಹೋಗ್ಲಿಲ್ಲ, ನಿಮ್ ಚಿಕ್ಕಮ್ಮನ ಮನೆ ಬಿಟ್ಟು ಓಡಿಸಿದ್ಲು ಅಂತ ಹೇಳಿಕತ್ತಾರ. ಏನಿದಲ್ಲ? ಮದು, ಇವ್ರು ಮಾತಾಡಲ್ಲ, ಬರೀ ಶಬ್ದ ಮಾಡ್ತಾರೆ. ಇವ್ರು ಶಬ್ದ ಮಾಡಿದ್ದನ್ನ ಅವಳು ಟ್ರಾನ್ಸ್ಲೇಟ್ ಮಾಡ್ತಾಳೆ. ಇವ್ರು ನಿಮ್ ಹೆಂಡತಿನ ಅಂತ ಕೇಳಿಕತ್ತಾರ. ಸದ್ಯಕ್ಕೆ ನನ್ನ ಹೆಂಡ್ತಿನೇ. ಅಂದ್ರೆ ನನ್ನೆಲ್ಲಾ ಟೈಮಲ್ಲೂ ಇವಳೇ ನನ್ನ ಹೆಂಡತಿ. ಆದ್ರೆ ಎಲ್ರಿಗಿಂತ ಹೆಚ್ಚಾಗಿ ನನ್ನನ್ನ ನಾಲಾಯಕು ಅಂತ ರೇಗಿಸೋದು ಇವಳೇ. ಏನಂತೆ? ಇನ್ಮ್ಯಾಲ ಯಾರು ನಿನ್ ನಾಲಾಯಕ್ ಅಂತ ಹೇಳ್ಬಾರ್ದು ಅಂತ ಹೇಳಿ ನನ್ ಡಾನ್ಸ್ ಸೀಟ್ನ ನಿನಗ್ ಬಿಟ್ ಕೊಡ್ತೇನೆ ಅಂತ ಹೇಳಿಕತ್ತಾರ. ಚಿಕ್ಕಪ್ಪ, ನಿಜ ಹೇಳ್ತಿದ್ದೀರಾ? ನಾನ್ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪವನಲ್ಲ. ನನ್ ಡಾನ್ಸ್ ಸಾಮ್ರಾಜ್ಯಕ್ಕೆ ನೀನೇ ವಾರಸ್ತಾರ ಅಂತ ಹೇಳಿ ನನ್ ಚೈನ ನಿನಗ್ ತೆಗ್ದು ಹಾಕ್ತಿದ್ದೀನಿ ಅಂತ ಹೇಳಿಕತ್ತಾರ. ಐ ಲೈಕ್ ಇಟ್. ಜಾನಿ ಭಯ್ಯ, ನಾನೆಲ್ಲ ವಿಷಯವನ್ನ ಕೇಳಿಸ್ಕೊಂಡೆ. ಭಯ್ಯ, ನೀವು ಡಾನ್ ಆದರೆ ನಿಮ್ಮ ಶಿಷ್ಯನಾಗಬೇಕಂತೇಳಿ ನನಗೆ ಕಂಡಬಟ್ಟೆ ಆಸೆ. ಸೊ ಪ್ಲೀಸ್ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ. ರಾಕಿ, ನೀನ್ ಸ್ವಲ್ಪ ಸುಮ್ಮನಿರು. ಜಾನಿ, ನಿಮ್ಗೆ ಡಾನ್ ಕೆಲಸ ಎಲ್ಲ ಬೇಡ, ಆ ಚೈನ್ ಅವ್ರಿಗೆ ವಾಪಸ್ ಕೊಡಿ. ಜಾನಿ, ನೀ ನನ್ ಮಗ. ನಿನ್ ಹೆಂಡತಿನ ಬಿಟ್ರು ನಾನ್ ಕೊಟ್ಟಿರೋ ಡಾನ್ ಕೆಲ್ಸನ ಮಾತ್ರ ಬಿಡಬೇಡ. ಓಕೆ ಚಿಕ್ಕಪ್ಪ, ನೀವು ಹೇಗೆ ಹೇಳ್ತಿರೋ ಹಾಗೆ. ಐ ಲೈಕ್ ಇಟ್. ಭಯ್ಯ, ಹಾಗಾದ್ರೆ ನನ್ನನ್ನು ನಿಮ್ಮ PA ಆಗಿ ಮಾಡ್ಕೊಳ್ತೀರಾ? ನಿಮ್ಗೆ ಯಾಕೆ ಇವ್ರ PA ಆಗ್ಬೇಕು ಅನ್ನೋ ಆಸೆ ಅಂತ ಕೇಳಿಕತ್ತಾರ. ನನಗೆ ಡಾನ್ನ PA ಆಗ್ಬೇಕಂತೇಳಿ ತುಂಬಾ ದಿವಸಗಳ ಆಸೆ. ಆದರೆ ಇಲ್ಲಿ ತನಕ ಯಾವ ಡಾನ್ಗಳು ಸಿಗ್ಲಿಲ್ಲ. ಇವತ್ತು ನಮ್ಮ ಜಾನಿ ಭಯ್ಯ ಡಾನ್ ಆಗ್ತಿದ್ದಾರೆ. ಪ್ಲೀಸ್ ನಾನು ಅವರ PA ಆಗ್ತೇನೆ. ಲೇ, ನೀನ್ ನನ್ನ PA ಆಗಿ ಏನೋ ಮಾಡ್ತೀಯಾ? ನಿಮ್ಮ ದೇಹಕ್ಕೆ ಯಾರಾದರೂ ಗುಂಡು ಹೊಡೆದ್ರೆ ನಾನು ಅಡ್ಡ ಬಂದು ಆ ಗುಂಡು ಹೇಗೆ ನನ್ನ ದೇಹವನ್ನು ಸೀಳ್ತದೆ ಅಂತೇಳಿ ಅಬ್ಸರ್ವ್ ಮಾಡ್ತೇನೆ. ಇವ್ರು ನಿಮ್ PA ಆಗ ಕರೆಕ್ಟ್ ಆಗದಾರ ಇಟ್ಕೋ ಅಂತ ಹೇಳಿಕತ್ತಾರ್ರಿ. ಲೇ,
ನಮ್ಮ ಚಿಕ್ಕಪ್ಪ ಹೇಳಿದ್ಮೇಲೆ ಮುಗೀತು ಕಣೋ, ನೀನೇ ನನ್ನ ಪಿ ಎ. ಐ ಲೈಕ್ ಇಟ್. ನೀನ್ ನನ್ನ ಪಿ ಎ ಆದ್ಮೇಲೆ ನಿನಗೆ ಬೇರೆ ಹೆಸರು ಇಡ್ತೀನಿ ಕಣ. ಎಂತ ಅಂತ ಹೇಳ್ತೀರಿ ಭಯ್ಯ? ಕೊಯ್ಯ ಕೊಯ್ಯ ಕಾಳ. ಐ ಲೈಕ್ ಇಟ್. ಕ್ಯೂಟ್ ಕ್ಯೂಟ್ ಕ್ಯೂಟ್. ಅಕಾಲಿಕ ಮಳೆಯಿಂದಾಗಿ ಬನ್ನೂರಿನಲ್ಲಿ ಬೆಳೆ ನಾಶ. ಬಾವು ವಾರಕ್ಕೆ 3 ಸತ ಅಂಕಿ ಗುಂಡಿ ಕಿತ್ತಾಕೋತಿರಲ್ಲ ಯಾಕ? ನನಗೊಂಥರ ಐಲು ಅದಕ್ಕೆ. ಗೌಡ್ರ ಮಧುರ ಅವ್ರೆ, ಇದೇನದ ದಿಢೀರ್ ಅಂತ ಬಂದ್ಬಿಟ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಶಾನೆ ಪರ್ಸ್ನಲ್ ಆದ್ರೆ ಬನ್ನಿ ಕಾಣಬೋಗು. ಹೋಗಿ ಮಾತಾಡೋ ಬನ್ನಿ ಅಂದಿ. ಪರ್ಸ್ನಲ್ ಏನೂ ಇಲ್ಲ, ಜಾನಿ ಡಾನ್ ಆಗ್ಬಿಟ್ಟಿದ್ದಾರೆ. ಮಧುರವ್ರೆ ದಿಟ ಹೇಳ್ತಾ ಇದ್ದೀರಾ? ಜಾನಿ ಅವರು ಡೌನ್ ಆಗವ್ರ? ಅಯ್ಯೋ ತಟ್ಪಟ್ಟೆ, ಅದು ಡೌನ್ ಅಲ್ಲ, ಡಾನು. ಹಿಡಿದ್ರಿ ಜಾಡ. ನಂಗ್ ಡಾನ್ ಅಂದ್ರೆ ಬೋ ಇಷ್ಟ ಅಲ್ಲಿ. ಜಾನಿ ಅವ್ರು ಎಲ್ಲವರೇ ಹೇಳಿ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಪಾಂಡಪುರದ ರುಕ್ಮಿಣಿ ಅವ್ರಿ ಡಾನ್ನ ಡಾಬಾರ್ ನಾಯಿ ಅನ್ಕೊಂಬಿಟ್ರಿ, ಹೋಗಿ ಮುದ್ದಾಡ್ಕೊಂಬರಕ. ಅವ್ರ ತಾವು ಲಾಂಗು ಮಚ್ಚು ಪಿಸ್ತೂಲು ಚಾಕು ಎಲ್ಲ ಇರ್ತದೆ, ಯಾವಾಗ ಯಾವ್ದ್ರಲ್ಲಿ ಹೊಡಿತಾರೋ ಹೇಳಕ್ಕಾಗಲ್ಲ. ಅದಕ್ಕೆ ನಂಗೆ ಅವ್ರು ಇಷ್ಟ ಅಂದಿದ್ದು. ಪಾರು ತಮಾಷೆ ಮಾಡಿ ಸಾಕು, ಸ್ವಲ್ಪ ಸುಮ್ಮನಿರು. ಮಧುರ ಅವ್ರೆ, ಅವೇನ ಆಟಗುಳಿ ಆಡ್ತಾಳಂತ ನೀವು ಆಟಗುಳಿ ಮಾಡ್ರಿ? ಅನ್ನೆಪ್ನೊಟ್ಟು ಬಂದು ತಗೊಳಕ್ಕೆ ಕಾಚಿದ, ಇನ್ ಗನ್ನೆಲ್ಲಿಂದ ತಗೊಂಡ್ರು? ಗೌಡ್ರೆ, ಜಾನಿ ಅವ್ರ ಚಿಕ್ಕಪ್ಪ ಬಾಂಬೆಲಿ ದೊಡ್ಡ ಡಾನ್. ಅವ್ರೀಗ ಬಂದು ಅವ್ರ ಡಾನ್ ಸೀಟ್ನ ಜಾನಿಗೆ ಬಿಟ್ಕೊಟ್ಟಿದ್ದಾರೆ. ಅಟೆನ್ಷನ್ ಪ್ಲೀಸ್. ಬಂದ್ರು ಜಾನಿ ಬಾಸ್. ಅಡ ಕಲ್ಟಿವೇಟ್ರು ಇದೇ ಕಡ ಕಳ್ರಿ ತರ ಕರಿ ಬಟ್ಟೆ ಹಾಕೊಂಡಿದೆ. ಗೆಂಡತಿಮ್ಮ, ನಮ್ಮ ಜಾನಿ ಬಾಸ್ ಇವಾಗ ಡಾನ್, ನಾನು ಅವರ ಪಿ ಎ. ಇದು ಅವರ ಡ್ರೆಸ್. ರಾಕಿ ಅವರೇ, ಡಾನ್ ಜಾನಿ ಅವರಲ್ಲಿ? ಏಯ್, ಬಾಸ್ ಬಂದಾಯ್ತು. ಎಲ್ಲೋ ಚೇರು? ಬಾಸ್ 5 ಚೇರ್ ಇದೆ, ಯಾವ್ದು ಬೇಕು? ಇದೆ ಸಾಕು. ಜಾನಿ ಅವರೇ, ಒಳ್ಳೆ ರಾಜ್ಕುಮಾರ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು ಪಾರು ಅವರೇ. ಅಣ್ಣಪ್ಪನವ್ರಿ ಅದಕ್ಕೆ ಮಾತು ಪಲ್ಲಿಲ್ಲಿ ಹಚ್ಕೊಟ್ಟಂಗೆ ಅಂದರೆ ಏಯ್, ನನ್ನನ್ನ ಪ್ರಶ್ನೆ ಮಾಡಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಬಾಸ್, ಆ ಗೆಂಡತಿಮ್ಮ ನನ್ನ ಪೀಸ್ ಮಾಡ್ಬೇಕಂತೇಳಿ ನನಗೆ ತುಂಬಾ ದಿವಸದಿಂದ ಒಂದು ಆಸೆ ಇತ್ತು. ಪ್ಲೀಸ್ ಒಂದೇ ಒಂದು ಸರ್ತಿ ಆ ಮನುಷ್ಯನನ್ನು ಪೀಸ್ ಮಾಡಿ. ರಾಕಿ, ನೀನೀಗ ಸುಮ್ಮನೆ ನಿಂತ್ಕೊಂಡಿಲ್ಲ ಅಂದ್ರೆ ನಾನು ನಿನ್ನ ಪೀಸ್ ಮಾಡ್ಬೇಕಾಗುತ್ತೆ. ಐ ಲೈಕ್ ಇಟ್. ಏಯ್, ನನ್ನ ಎದುರಿಗೆ ನನ್ನ ಪಿ ಎನ ಬೈಯಷ್ಟು ಧೈರ್ಯ ಬಂತ ನಿನಗೆ? ಐ ಲೈಕ್ ಇಟ್. ಅವರು ನಿಮ್ಮ ಪಿ ಎಗ್ ಬೈಯೋದು ನಿಮ್ಗೆ ಬೇಜಾರಾದ್ರೆ ನೀವು ಹತ್ತಕ್ಕೆ ತಿರ್ಕೋಬೋದು. ಹೇಯ್ ಗೌಡ, ನನ್ನ ಜೊತೆ ಮೊದ್ಲಿನ ಥರ ತಮಾಷೆ ಮಾಡಬೇಡ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಇನ್ಮೇಲೆ ನಾನು ಯಾರ ಮನೆಗಾದ್ರೂ ಹೋಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ನನ್ನ ದಾರಿಗೆ ಅಡ್ಡ ಬಂದ್ರೆ ಹುಷಾರಾಗಿರೋ. ಜಾನಿ, ಜಸ್ಟ್ ಶಟ್ ಅಪ್. ಕೊಯ್ಯ ಕೊಯ್ಯ ಕಾಳ. ಯಾವಲ್ಲೋ ಕೊಯ್ಯ ಕಾಲ. ಇಷ್ಟು ಸಲ ಹೇಳಿದ್ದೀನಿ, ಕೊಯ್ಯ ಕೊಯ್ಯ ಕಾಳ ಅಂದ್ರೆ ನೀನೇ ಅಂತ. ಸಾರಿ ಬಾಸ್, ಮರ್ತ್ಬಿಟ್ಟೆ. ಹೇಳಿ ಬಾಸ್. ದುಬೈ ಡಾನ್ ಜೊತೆಗೆ ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ಲ, ವೆಹಿಕಲ್ ರೆಡಿ ಇದೆಯಾ? ವೆಹಿಕಲ್ ಇಲ್ಲ, ಸೈಕಲ್ ರೆಡಿ ಇದೆ, ಆದರೆ ಪಂಚರ್ ಆಗಿದೆ, ತಳ್ಳಿಕೊಂಡು ಹೋಗ್ಬೇಕು. ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನು ಹೋಗಿ ಸೈಕಲ್ ತಗೊಂಬ, ನಾನು ಇನ್ನೊಂದೆರಡು ಪಂಚಿಂಗ್ ಡೈಲಾಗ್ ಹೊಡೆದು ಬರ್ತೀನಿ. ಓಕೆ ಬಾಸ್. ಬಾಸ್, ಒಂದು ಸ್ಮಾಲ್ ಡೌಟ್. ಸೈಕಲ್ ತಳ್ಳೋದು ನಾನಾ ನೀವಾ? ಐ ಲೈಕ್ ಇಟ್. ನಾನೇ. ಏಯ್ ಗೌಡ, ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ಮೇಲೆ ನಾನು ಬರೋ ಕಡೆ ಎಲ್ಲ ನೀನು ತಲೆ ತಗ್ಸಿ ಓಡಾಡಬೇಕು, ಇಲ್ಲ ಅಂದ್ರೆ ತಲೆನೆ ತೆಗೆದು ಬಿಡ್ತೀನಿ. ಮಧುರವ್ರೆ, ಅಣ್ಣಪ್ಪನವ್ರೆ ಹಿಂಗಾಗ್ಬಿಟ್ಟಾರ? ಹೌದು ಗೌಡ್ರೆ, ಆಲ್ರೆಡಿ ದುಬೈವರೆಗೂ ಲಿಂಕ್ ಬೆಳೆಸ್ಕೊಂಡಿದ್ದಾರೆ. ನಂಗಂತೂ ತುಂಬಾ ಭಯ ಆಗ್ತಿದೆ. ಭಯ ಆಯ್ತಾ ಇದೆ. ಜಾನಿ ಅವ್ರು ಡಾನ್ ಆಗಿರೋದು ನಂಗೆ ಬಹು ಖುಷಿ ಆಯ್ತಾ ಇದೆ. ದೊಣ್ಣೆ ತೆಗೆದು ಬಾಯಿಗಿಟ್ಟು ಬಿಡ್ತೀನಿ. ನಾನು ಮರಳಿ ಸಂತ ಮಧ್ಯದಲ್ಲಿ ನಿಂತ್ಕೊಂಡು ಕಪ್ಪಿ ಕುಣಿಸ್ತಾ ಇದ್ದೇನ, ಈ ಪಟ್ಟಿ ಅಲ್ಲಿ ಕಿಸಿತಾ ಇದ್ದಾರಿ. ಮತ್ತೆ ಎಂತ ಗೌಡ್ರೆ, ಜಾನಿ ಅವರು ಡಾನ್ ಆತ್ರ ನಂಬುಕತ್ತ.
ಗೌಡ್ರು ಹೇಳೋದು ನಿಜ ಇನ್ಸ್ಪೆಕ್ಟ್ರೆ, ಇಡೀ ಏರಿಯಾದಲ್ಲಿ ಜಾನಿ ಡಾನ್ದೆ ಹವಾ. ನೀವು ಸಣ್ಣ ಪುಟ್ಟ ಕಳ್ಳನ ಹಿಡಿಯೋಕ್ಕಿಂತ ಡಾನ್ ಆಗಿರೋ ನಮ್ಮ ಜಾನಿ ಬೈನ ಹಿಡೀರಿ, ಪ್ರಮೋಷನ್ ಸಿಗ್ತದೆ. ಪ್ರಮೋಷನ್ ಹ್ಯಾಂಗಿರ್ಲಿ ಮರೆ, ನನ್ನ ಏರಿಯಾದಲ್ಲಿ ನಾನು ಡ್ಯೂಟಿಯಲ್ಲಿ ಇಪ್ಪತ್ತಿಗೆ ಡಾನ್ ಕ್ರಿಯೇಟ್ ಆತ ಅಂದ್ರೆ ನೋ ಚಾನ್ಸ್. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಾ ಹೇಳೋದು ನಿಮ್ಮ ಅವ್ವ ಆನೆಗಳು ಸತ್ಯ. ನಿಮ್ಗೆ ತಾಕತ್ತು ಅನ್ನೋದಿದ್ರೆ ಅಣ್ಣಯ್ಯಪ್ಪನವ್ರನ್ನ ಹಿಡಿದು ಜೈಲಿಗೆ ಹಾಕಿ ನಮ್ಮೆಲ್ರಿಗೂ ನೆಮ್ಮದಿ ಕೊಡ್ತಿ. ಗೌಡ್ರೆ, ನನ್ನ ತಾಕತ್ತು ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಜಾನಿ ಅವ್ರು ಡಾನ್ ಅದ್ ನಿಜ ಆದ್ರೆ ಬೂಟ್ ಕಾಲಲ್ಲಿ ಒದ್ದು ಸ್ಟೇಷನ್ಗೆ ತಗೊಂಡು. ಏ ಬಾಜಟ್, ಡಾನ್ ಜಾನಿ ಭಯ್ಯ ಇಲ್ಲ ಬಾಜಟ್, ಬಾಜಟ್ ಡಾನ್ ಜಾನಿ ಭಯ್ಯ ಇಲ್ಲ ಬಾಜಟ್. ಏ ಹೆಕ್ಕತ್ತಿ ಮನೆ, ನಾನು ಇಲ್ಲಿ ಇಪ್ಪತ್ತಿಗೆ ಡಾನ್ ಬಂದ್ರೆ ಜೀವ ಉಳಿತಾನ? ಯಾರ್ದು, ಅವ್ರದ ನಿಮ್ದ? ಡಾನ್ ಇದು ಕಂಡಲ್ ಗುಂಡಿಟ್ಟು ಬಿಡ್ತೆ. ಗನ್ ತಂದಿದ್ದೀರಿ? ಇಲ್ಲ, ಕೆಟ್ಟ ಹತ್ರ ಇತ್ತು, ಸುಮ್ಮನೆ ಬಿಲ್ಡಪ್ಪ. ಬರೀ ಇದೇ ಆಗೋಯ್ತು. ನಿಮ್ಮ ಗನ್ ಅವತಾರ ನೀವು ಇಟ್ಕೊಂಡಿದ್ದೀರಿಯಾ? ಐ ಲೈಕ್ ಇಟ್. ನಮ್ಮ ಡಾನ್ ಜಾನಿ ಬಾಯ್ ಬರ್ತಾ ಇದ್ದಾರೆ, ಅದೇನು ಗನ್ ಹಾರಿಸ್ತೀರಾ? ನಮಸ್ಕಾರ ಬಾಸ್. ನಿನ್ನ ನಮಸ್ಕಾರ ನನಗಲ್ಲ, ಇದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ಬೇಕೋ ಕಿತ್ಕೋ. ಹೀಗೆ ನಮಸ್ಕಾರ ಹೊಡಿತಾನೆ ಇರು, ನಿನಗೆ ಬೀಡ ತಲುಪ್ತಾನೆ ಇರುತ್ತೆ. ಬೀಡ ಸಿಕ್ಕತ್ತಮ್ಮಂಗಿದ್ರೆ ನಮಸ್ಕಾರ ಏನ ಸಾಷ್ಟಾಂಗ ನಮಸ್ಕಾರ ಆಗ್ತೆ. ಜಾನೆ, ಇಷ್ಟೊತ್ನಲ್ಲಿ ಎಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದೀರಾ? ಕಾಜೋಲ್ ಜೊತೆ ಕಾಫಿಗೆ ಹೋಗ್ತಾ ಇದ್ದೀನಿ. ಹಲೋ, ಡಾನ್ ಜಾನಿ ಸ್ಪೀಕಿಂಗ್. ಅಚ್ಚಾ, ನೀವಿಬ್ರು ಅಲ್ಲಿಗೆ ಬಂದ್ಬಿಡಿ, ನಾನು ಕೊಯ್ಯ ಕಾಳನ್ ಜೊತೆ ಅಲ್ಲಿಗೆ ಬಂದ್ಬಿಡ್ತೀನಿ. ಡೋಂಟ್ ವರಿ, ದಿಸ್ ಈಸ್ ಮೈ ಫಸ್ಟ್ ಸ್ಮಗ್ಲಿಂಗ್. ನಾನು ಕೇರ್ಫುಲ್ ಆಗಿರ್ತೀನಿ. ಓಕೆ, ಬಾಯ್. ಜಾನಿ, ಇಷ್ಟೊತ್ನಲ್ಲಿ ಸ್ಮಗ್ಲಿಂಗ್ ಮಾಡಕ್ ಹೋಗ್ತಿದ್ದೀರಾ? ಅಂಡರ್ ವರ್ಲ್ಡ್ ಶುರು ಆಗೋದೇ ಇಷ್ಟೊತ್ತಲ್ಲಿ, ಈ ಡಾನ್ ಕೆಲಸ ಶುರು ಆಗೋದು ಇಷ್ಟೊತ್ತಲ್ಲೇ. ನನಗೆ ಲೇಟ್ ಆಗ್ತಿದೆ, ಬರ್ತೀನಿ. ಜಾನೆ, ಇಷ್ಟೊತ್ತಲ್ಲಿ ನಿಮಗೆ ಎಲ್ಲಿ ಹೋಗಕ್ಕೂ ನಾನು ಬಿಡಲ್ಲ. ಬಿರುಗಾಳಿನ ತಡೆಯೋಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಈ ಡಾನ್ ಜಾನಿನ ತಡೆಯೋಕೆ ಸಾಧ್ಯನೇ ಇಲ್ಲ. ಬಿರುಗಾಳಿನ ತಡಿಯಕ್ಕೆ ಆಗದೆ ಇರ್ಬೋದು, ಆದ್ರೆ ನಿಮ್ಮನ್ನ ತಡಿಯಕ್ಕೆ ನನ್ನ ಪ್ರೀತಿ ಸಾಕು. ಅದರಲ್ಲೇ ನಿಮ್ಮನ್ನ ತಡಿತೀನಿ. ಮಧು, ನಿನ್ನ ಪ್ರೀತಿಲಿ ಜಾನಿನ ಕಟ್ ಹಾಕ್ಬೋದು, ಈ ಡಾನ್ನಲ್ಲ. ನಾನು ಸ್ಮಗ್ಲಿಂಗ್ ಹೋಗ್ತೀನಿ. ಜಾನಿ, ಜಾನಿ! ಆಹಾ, ಐ ಲೈಕ್ ಇಟ್. ಈ ಸೆಗಣಿಯ ಸುವಾಸನೆ ಕಂಡಾಬಟ್ಟೆ ಚಂದ ಉಂಟಪ್ಪ. ಸ್ಮೆಲ್ ಭಾಳ ಚಲೋ ಬರಕತ್ತೈತೆ ಅಂತ ಹೇಳಿ ಇರೋ ಬರೋ ಶಗ್ನಿನೆಲ್ಲ ಬಾಯಾಗ ಹಾಕೋಬೇಡ್ರ ಮತ್ತ. ಐ ಲೈಕ್ ಇಟ್. ತುಂಬಾ ದಿವಸದಿಂದ ನನಗೆ ಸೆಗಣಿ ತಿನ್ಬೇಕಂತೇಳಿ ಕಂಡಾಬಟ್ಟೆ ಆಸೆ. ಹಾಗಂತೇಳಿ ಇಲ್ಲಿದ್ದದ್ದನ್ನೆಲ್ಲ ತಿನ್ನುವುದಿಲ್ಲ, ಜಸ್ಟ್ ಒಂದು ಸ್ಪೂನ್ ಟೇಸ್ಟ್ ಮಾಡ್ತೇನೆ ಅಷ್ಟೇ. ಲೇ ಕೊಯ್ಯ ಕಾಳ, ಏ ಬ್ಲ್ಯಾಕ್ ಬ್ಯೂಟಿ ಬಾಡಿ ಗಾರ್ಡ್ ಬಾಸ್ ಕರೀತಾರೆ. ಐ ಲೈಕ್ ಇಟ್. ಎಷ್ಟು ಸಲ ಹೇಳಿದ್ದೀನಿ ಕೊಯ್ಯ ಕಾಳ ಅಂದ್ರೆ ನೀನೇ ಅಂತ. ಈ ಸಲ ಮರ್ತು ಬಿಟ್ಟು ಬಾಸ್, ಸಾರಿ. ನಿಮ್ಮ ಮಸ್ಕರಿ ಸ್ಟಾಪ್ ಮಾಡಿ ಸ್ಮಗ್ಲಿಂಗ್ ಶುರು ಮಾಡ್ತೀರಾ? ಎಲ್ಲಿ ನೋಡಿದ್ರು ಬರೀ ಸಗಣಿನೇ ಕಾಣ್ತಾ ಇದೆ. ಇಲ್ಲೆಲ್ಲಿ ಸ್ಮಗ್ಲಿಂಗ್ ಮಾಡೋದು? ಸಗಣಿನ ಸ್ಮಗ್ಲಿಂಗ್ ಮಾಡೋದು. ಸಗಣಿ ಸ್ಮಗ್ಲಿಂಗಾ? ಐ ಲೈಕ್ ಇಟ್. ಇದು ಒಂದು ನಮ್ಮನೆ ವಿಚಿತ್ರ ಮತ್ತು ವಿಶೇಷ ಉಂಟಲ್ಲ ಮರ್ರೆ. ಲೇ, ನಾನು ಸಿನಿಮಾದಲ್ಲಿ ನೋಡಿರೋ ಪ್ರಕಾರ ಸ್ಮಗ್ಲಿಂಗ್ ಅಂದ್ರೆ ಡೈಮಂಡ್, ಬ್ರೌನ್ ಶುಗರ್ ಸ್ಮಗಲ್ ಮಾಡ್ತಾ ಇರ್ತಾರೆ. ಅಡ್ಡಕ್ಕೆ ಡಾನ್ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಸೆಲ್ಯೂಟ್ ಹೊಡಿತಾರೆ. ಈಗಲೂ ಸೆಲ್ಯೂಟ್ ಹೊಡಿತಿದಾರಲ್ಲ. ಯಾರು? ಮತ್ಯಾರು? ಚಿಗಣಿ. ನೋಡ್ರಿ, ಮೊದ್ಲ ತಡ ಆಗೈತೆ, ಇನ್ನೂ ತಡ ಮಾಡಕ್ ಹೋಗ್ಬೇಡ್ರಿ. ಲಗುನ ಶಗ್ನಿ ಎತ್ ನಡ್ರಿ.
ನಾನಿಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದೀನಿ, ಸಗಣಿ ಎತ್ಬೇಕಾ? ಹೌದು, ಇದ್ ನಮ್ ಬಾಸ್ ಆರ್ಡ್ರು, ಶಗ್ನಿ ಎತ್ತಕಬೇಕು. ಆಗಲ್ಲ ಅಂದ್ರೆ ಎಂಟ್ರಿ ಮಾಡ್ತೀರಾ? ಏಯ್ ಕೊಂಡ್ಕೊಂಡು ಕುಯ್ದಾಕ್ಬಿಡ್ತೀನಿ. ನನಗೊಂದು ಡೌಟು, ಈ ಸೆಗಣಿಯಿಂದ ನಿಮಗೆ ಎಂತ ಸಿಗ್ತದೆ ಮಾರ್ರೆ? ಬ್ಲ್ಯಾಕ್ ಡೈಮಂಡು, ಅದು ನಾವು ಫಾರಿನ್ ಸಪ್ಲೈ ಮಾಡ್ತೀವ್ರಿ. ಬ್ಲ್ಯಾಕ್ ಡೈಮಂಡ್ ಸಿಗುತ್ತಾ? ಹೌದ್ರಿ, ಬ್ಲ್ಯಾಕ್ ಡೈಮಂಡ್ ಸಿಗ್ತೈತಿ, ಅದಕ್ಕೆ ಲಗು ಲಗುನ ಶಗ್ನಿ ಎತ್ ನಡೀರಿ. ನನ್ ಕೈಲಿ ಕೆಲಸ ಮಾಡಕ್ ಆಗಲ್ಲ ಕಣ. ಮಮ್ಮಿ ಆಗುತ್ತೆ. ನಮ್ಮನೇಲಿ ಎಲ್ಲಿಂದ ಸೆಗಣಿ ಸ್ಮೆಲ್ ಬರ್ತಿದೆ? ಜಾನಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಸಗಣಿ ಎತ್ತಕ್ಕೆ. ಸಗಣಿ ಎತ್ತಕ್ಕ? ಆಗ್ಲೇ ಹೇಳಿರ್ಲಿಲ್ವಾ ಮಧು, ಸ್ಮಗ್ಲಿಂಗ್ ಮಾಡೋದಕ್ಕೆ ಅಂತ. ಮತ್ತ್ಯಾಕ್ ನಿಮ್ ಹತ್ರ ಸಗಣಿ ಸ್ಮೆಲ್ ಬರ್ತಿದೆ? ಮಧು, ನಾನು ಸ್ಮಗ್ಲಿಂಗ್ ಮಾಡ್ತಿರ್ಬೇಕಾದ್ರೆ ದಿಢೀರಂತ ಪೊಲೀಸ್ ಅಟ್ಯಾಕ್ ಮಾಡ್ಬಿಟ್ರು. ಅವ್ರ ಕೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪಕ್ಕದಲ್ಲೇ ಒಂದು ದನದ ಕೊಟ್ಟಿಗೆ ಇತ್ತು, ಅಲ್ಲಿಗೆ ಜಂಪ್ ಮಾಡಿಬಿಟ್ಟೆ. ಆಗ ಸ್ವಲ್ಪ ಸಗಣಿ ತಾಗಿದೆ ಅಷ್ಟೇ. ಜಾನಿ, ಏನಿದು ಗಾಯ? ಮಧು, ಪೊಲೀಸ್ ಅವರು ನಮ್ಮನ್ನ ಹಿಡಿಯೋಕೆ ಅಂತ ಬಂದಾಗ ಫೈರ್ ಮಾಡಿದ್ರಲ್ಲ, ಆಗ ಒಂದು ಬುಲೆಟ್ ಮಿಸ್ ಆಗಿ ತಾಗಿ ಗಾಯ ಆಗ್ಬಿಟ್ಟಿದೆ. ಜಾನಿ, ಇಷ್ಟೊಂದು ರಿಸ್ಕಿ ಜಾಬ್ ನಿಮಗ್ ಬೇಕಾ? ರಿಸ್ಕ್ ತಗೊಂಡ್ರೆ ಅಲ್ವಾ ಮಧು ರಸ್ಕ್ ತಿನ್ನೋಕ್ಕಾಗೋದು? ನೀವ್ ಹೀಗೆ ಹೇಳ್ತಿದ್ರೆ ಒಂದಿನ ಮಣ್ ಮುಕ್ಬೇಕಾಗುತ್ತೆ. ಈ ಜಾನಿ ಡಾನ್ಗೆ ಮಣ್ಣು ಮುಗ್ಸೋದು ಗೊತ್ತೇ ಹೊರತು ಮಣ್ಣು ಮುಕ್ಕಿ ಗೊತ್ತಿಲ್ಲ. ಅದಕ್ಕೆ ಅನ್ಸುತ್ತೆ ಸೆಗ್ನಿಲ್ ಬಿದ್ದು ಬಂದಿರೋದು. ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಜಾನಿ ಡಾನ್. ಗುಡ್ ನೈಟ್. ಗುಡ್ ನೈಟ್ ಅಂತ ಹೇಳಿ ಎಲ್ಲಕ್ಕೆ ಹೋಗ್ತಿದ್ದೀರಾ? ಗುಡ್ ನೈಟ್ ಹೇಳಿ ತೋಳ ಹಿಡಿಯೋಕ್ ಹೋಗ್ಲಾ? ಮಲ್ಗೋಕ್ ಹೋಗ್ತಾ ಇದೀನಿ. ಸೆಗ್ನಿಲ್ ಬಿದ್ದು ಒದ್ದಾಡ್ಕೊಂಡ್ ಬಂದಿದ್ದೀರಾ, ಮಲ್ಗಕ್ ಹೋಗ್ತಿದ್ದೀರಾ? ಹೋಗಿ ಸ್ನಾನ ಮಾಡಿ. ಮಧು, ಡಾನ್ ಆದ್ಮೇಲೆ ಡೈಲಿ ಸ್ನಾನ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ.